ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಲ್ಲೆಗಳಲ್ಲೂ ಶುರುವಾಯಿತು ಗ್ಯಾಸ್ ಟ್ರಬಲ್. ಹಾಸನದ ಹೋಟೆಲ್ಗಳಿಗೂ ಗ್ಯಾಸ್ ಸಮಸ್ಯೆ, ಗ್ಯಾಸ್ನಿಂದಾಗಿ ಬೆಣ್ಣೆ ದೋಸೆಗೂ ಸಂಕಷ್ಟ. ಆಟೋ ಗ್ಯಾಸ್ ಬೆಲೆ ಏಕಾಏಕಿ ಹೆಚ್ಚಳ, ಆಕ್ರೋಶ. ಈ ಸುದ್ದಿಗಳನ್ನು ನೋಡೋಣ. ಗ್ಯಾಸ್ ಸಂಕಷ್ಟ ನ್ಯೂಸ್ ಟಾಪ್ನಲ್ಲಿ. ಯುದ್ಧದಿಂದಾಗಿ ರಾಜ್ಯದಲ್ಲಿ ದಿನೇ ದಿನೇ ಅಡುಗೆ ಅನಿಲದ ಸಮಸ್ಯೆ ತಾರಕಕ್ಕೇರ್ತಾ ಇದೆ. ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಮೈಸೂರಿನ ಹೋಟೆಲ್ಗಳಿಗೂ ಗ್ಯಾಸ್ ಬಿಸಿ ತಟ್ಟಿದೆ. ಅಗ್ರಹಾರದ ನ್ಯೂ ಲಕ್ಷ್ಮೀ ಭವನ ಹೋಟೆಲ್ನಲ್ಲೂ ಪರದಾಟ ಶುರುವಾಗಿದೆ. ಅನಿವಾರ್ಯವಾಗಿ ಮರದ ಹೊಟ್ಟಿನಿಂದ ಅಡುಗೆ ಮಾತ್ರ ಗ್ರಾಹಕರಿಗೆ ಬಡಿಸುತ್ತಿದ್ದಾರೆ. ಮೈಸೂರಿನ ಹೋಟೆಲ್ ಮಾಲೀಕರು ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಹೈರಾಣಾಗಿ ಹೋಗಿದ್ರು. ಕಳೆದ 3 ದಿನಗಳಿಂದ ನಿರಂತರವಾಗಿ ಎಲ್ಲೋ ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದರೆ ನಿನ್ನೆ ಅಂತೂ ಅದು ತಾರಕಕ್ಕೆ ಹೋಗಿತ್ತು. ಅಂದರೆ ಹೋಟೆಲ್ಗಳನ್ನೇ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಪರ್ಯಾಯ ಮಾರ್ಗವನ್ನು ಹೋಟೆಲ್ನ ಮಾಲೀಕರುಗಳು ಹುಡ್ಕೊಳ್ತಾ ಇರುವಂಥದ್ದು. ಅಂದರೆ ಗ್ಯಾಸ್ ಸಿಲಿಂಡರ್ ಬದಲಾಗಿ ಮರದ ಒಟ್ಟು ನಾನೇನು ತೋರಿಸ್ತೇನೆ ಅಲ್ಲಿ, ಆ ಮರದ ಒಟ್ಟಿನ ಸ್ಟಾಕನ್ನು ಈಗ ತೆಗೆದುಕೊಂಡು ಬಂದಿದ್ದಾರೆ. ಆ ಮರದ ಒಟ್ಟನ್ನು ಬಳಸಿಕೊಂಡು ಎಲ್ಲ ರೀತಿಯಾದಂಥ ಅಡುಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಸನದ ಹೋಟೆಲ್ಗಳಿಗೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡ್ತಾ ಇದೆ. ಕಳೆದ 3 ದಿನಗಳಿಂದ ಸಿಲಿಂಡರ್ಗಳ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ದಿನನಿತ್ಯ 5-6 ವಿವಿಧ ತಿಂಡಿ ಮಾಡ್ತಿದ್ದವರು ಈಗ ಕೇವಲ 1-2 ತಿಂಡಿಗಳನ್ನಷ್ಟೇ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗಲೇ ಒಂದು ಬ್ಲಾಕ್ ಮಾರ್ಕೆಟ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಈ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಮಾಡೋ ಅಂಥ ಕೆಲವು ಮಾಲೀಕರೇ ಇದ್ದಾರೆ ಇದರಲ್ಲೆಲ್ಲ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಪ್ರತಿಯೊಬ್ಬರಿಗೂ ಒಂದು ಸೌಲಭ್ಯ ಸಿಗಬೇಕು. ಇನ್ನೂ ಸ್ಟಾಕ್ ಇದೆ, ಆದರೆ ಇದು ಟೈಟ್ ಮಾಡಿದ್ದಾರೆ. ಇನ್ನು ಮಂಗಳೂರಿಂದ ಶಿವಮೊಗ್ಗಕ್ಕೆ HP ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಮಲೆನಾಡಿನ ಹೋಟೆಲ್ಗಳಲ್ಲೂ LPG ಸಿಲಿಂಡರ್ ಸಮಸ್ಯೆಯಾಗಿದೆ. ದಾವಣಗೆರೆಯಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಇದ್ದು, ದಾವಣಗೆರೆಯ ಬೆಣ್ಣೆ ದೋಸೆಗೂ ಸಂಕಷ್ಟ ಎದುರಾಗಿದೆ. ದೋಸೆ ಬದಲು ಕೇವಲ ಉಪ್ಪಿಟ್ಟು, ಇಡ್ಲಿ ಮಾತ್ರ ಮಾಡಲು ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. ಹೋಟ್ಲವರೆಲ್ಲ ಸಾಧಾರಣವಾಗಿ 98% ಶಿವಮೊಗ್ಗದಲ್ಲಿ ಎಲ್ಲರೂ ಗ್ಯಾಸಿಗೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಹೋಟ್ಲನ್ನು ನಡೆಸೋದೇ ಕಷ್ಟ. ಮತ್ತು ಹೆಚ್ಚಿನವರೆಲ್ಲ ಹೋಟ್ಲನ್ನು ಬಂದ್ ಮಾಡ್ತೀನಿ ಅಂತ ಇದ್ದಾರೆ. ಇತ್ತ ಮಂಗಳೂರಿನ ಹೋಟೆಲ್ಗಳಲ್ಲೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಕೆಲ ಹೋಟೆಲ್ಗಳಲ್ಲಿ 2-3 ದಿನಕ್ಕಾಗುವಷ್ಟು ಮಾತ್ರ ಗ್ಯಾಸ್ ಸ್ಟಾಕ್ ಇದೆ. ಗ್ಯಾಸ್ ಪೂರೈಕೆ ಆಗದಿದ್ರೆ ಕೆಲ ಹೋಟೆಲ್ಗಳಲ್ಲಿ ಮಧ್ಯಾಹ್ನದ ಊಟ ನಿಲ್ಲಿಸಲು ಪ್ಲಾನ್ ಮಾಡಿದ್ದಾರೆ. ಅತ್ತ ಸ್ಟಾಕ್ ಇಲ್ಲದೆ ಏಜೆನ್ಸಿಯ ಗೋಡೌನ್ಗೆ ಬೀಗ ಜಡಿಯಲಾಗಿದೆ. ಸೊ ನಾವು ಇವತ್ತು ಊಟವನ್ನು ಕ್ಲೋಸ್ ಮಾಡಿದ್ದೇವೆ. ಖಾಲಿ ತಿಂಡಿ ಐಟಮ್ ಮಾತ್ರ ಕೊಡ್ತಾ ಇದ್ದೇವೆ. ಯಾಕೆ ಹೇಳಿದರೆ ಊಟಕ್ಕೆ ನಮಗೆ ತುಂಬ ಗ್ಯಾಸ್ ಖರ್ಚಾಗ್ತದೆ. ಸೊ ಎಲ್ಲ ಡೀಲರ್ಗಳು, ಸಪ್ಲೈ ಮಾಡುವವರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಸೊ ಎಲ್ಲಿ ನಮಗೆ ಗ್ಯಾಸ್ ದೊರಕ್ತಾ ಇಲ್ಲ. ಎಂತ ಮಾಡಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಇತ್ತ ಆಟೋಗಳಿಗೆ ಬಳಸುವ LPG ಗ್ಯಾಸ್ ಬೆಲೆ ಹೆಚ್ಚಳದ ಹಿನ್ನೆಲೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಟೋಟಲ್ ಎನರ್ಜಿ ಬಂಕ್ನಲ್ಲಿ ಆಟೋಗಳಿಗೆ ಗ್ಯಾಸ್ ತುಂಬಿಸಿಕೊಳ್ಳದೆ ಚಾಲಕರು ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ರು. ನಿನ್ನೆ ಪ್ರತಿ ಲೀಟರ್ ಗ್ಯಾಸ್ಗೆ 60 ರೂಪಾಯಿ ಇದ್ದ ಬೆಲೆಯನ್ನ ಇಂದು 75 ರೂಪಾಯಿಗೆ ಏರಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಲಿಂಡರ್ ಪೂರೈಕೆ ಆಗದ್ದಕ್ಕೆ ಹುಬ್ಬಳ್ಳಿಯಲ್ಲಿ ಹೋಟೆಲ್ ಮಾಲೀಕರು ಹೈರಾಣಾಗಿದ್ದಾರೆ. 2 ದಿನದಲ್ಲಿ ಎಲ್ಲಾ ಹೋಟೆಲ್ ಬಂದಾಗಬಹುದು, ಪರ್ಯಾಯ ವ್ಯವಸ್ಥೆ ಮಾಡಲು ಆಗ್ತಿಲ್ಲ ಅಂತ ಗೋಳಾಡಿದ್ದಾರೆ. ಬೆಳಗಾವಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೂ ಸಿಲಿಂಡರ್ ಬಿಸಿ ತಟ್ಟಿದ್ದು, ಗ್ಯಾಸ್ ಏಜೆನ್ಸಿಗಳಿಗೆ ಕರೆ ಮಾಡಿದ್ರೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಹೀಗಾಗಿ ಸಿಲಿಂಡರ್ ಸಿಗದಿದ್ರೆ ಹೋಟೆಲ್ ಬಂದಾಗೋ ಭೀತಿ ಎದುರಾಗಿದೆ. ಧಾರವಾಡದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಗ್ಯಾಸ್ ಟ್ರಬಲ್ ಆಗಿದ್ದು, ಸಿಲಿಂಡರ್ ಸಿಗದೆ ಬರೀ ಮೊಸರನ್ನ ಮಾತ್ರ ತಯಾರಿಸುತ್ತಿದ್ದಾರೆ. ರಾಯಚೂರಲ್ಲಿ ಗ್ಯಾಸ್ ಸಿಲಿಂಡರ್ಗಳು ವಾಣಿಜ್ಯ ಸಿಲಿಂಡರ್ ನೋ ಸ್ಟಾಕ್ ಎಂದು ಬೋರ್ಡ್ ಹಾಕ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಗೃಹ ಬಳಕೆ ವಾಣಿಜ್ಯ ಸಿಲಿಂಡರ್ ಸಿಗದೆ ಜನ ಪರದಾಡ್ತಿದ್ದಾರೆ. ಯುದ್ಧಕ್ಕೆ ಮೊದಲು ದಿನಕ್ಕೆ 300ರಿಂದ 400 ಬುಕ್ ಆಗ್ತಿದ್ವು. ಈಗ ದಿನವೊಂದಕ್ಕೆ 1300 ಸಿಲಿಂಡರ್ ಬುಕ್ ಆಗ್ತಿವೆ. ಕೋಲಾರದಲ್ಲಿ ಗ್ಯಾಸ್ ಸಿಲಿಂಡರ್ಗಳಿಲ್ಲದೆ ಅಂತರ್ಗಂಗೆ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಸಂಕಷ್ಟ ಎದುರಾಗಿದೆ. 80ಕ್ಕೂ ಹೆಚ್ಚು ಬುದ್ಧಿಮಾಂದ್ಯ ಮಕ್ಕಳು ಹೈರಾಣಾಗಿದ್ದಾರೆ. ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಿಲಿಂಡರ್ಗಾಗಿ ಹಾಹಾಕಾರ ನಡೆದಿದೆ. ಮತ್ತೊಂದು ಕಡೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ LPG ಸಿಲಿಂಡರ್ ಬುಕಿಂಗ್ಗೆ ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ. LPG ಸಿಲಿಂಡರ್ ಉತ್ಪಾದನೆಯಲ್ಲಿ 25% ಹೆಚ್ಚಿದ್ದೇವೆ. ಜೊತೆಗೆ ಹೊಸ ಮೂಲಗಳಿಂದ LNG ಸರಕು ಖರೀದಿಸಲಾಗಿದೆ. ಹೀಗಾಗಿ 2 ದಿನಗಳಲ್ಲಿ ಮನೆಗಳಿಗೆ ಸಿಲಿಂಡರ್ ವಿಸ್ತರಿಸುತ್ತೇವೆ ಅಂತ ಹೇಳಿದೆ.